ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಇನ್ನು ನೆನಪು ಮಾತ್ರ ಅಂತಲೇ ಕೂಡ ಹೇಳ್ಬೋದು. ಹಾಗಾದರೆ ನಿಜಕ್ಕೂ ಈಕೆಗೆ ಏನಾಯಿತು ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಅದ್ಭುತವಾದಂಥ ನಟಿಯಾಗಿ ಈಗ ಗುರುಸ್ಕೊಂಡಿದ್ದಾರೆ ಸುಷ್ಮಾ ಅವರು. ಗುಪ್ತಗಾಮಿನಿ ಸೀರಿಯಲ್ನಾದ ನಂತರ ಮತ್ತೊಂದು ದೊಡ್ಡ ಬ್ರೇಕ್ ಇತ್ತೀಚಿನ ಜನರೇಷನ್ ತೆಗೆದುಕೊಂಡಿದ್ದಾರೆ. ಅದು ಭಾಗ್ಯಲಕ್ಷ್ಮಿ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಹೌದು, ಇಂಥ ಅದ್ಭುತವಾದ ನಟಿ, ಇಂಥ ಅದ್ಭುತವಾದ ಪಾತ್ರವನ್ನು ಕೂಡ ಈಗ ಮಾಡ್ತಿದ್ದಾರೆ. ಇನ್ನು ಇದರಲ್ಲಿ ತನ್ನ ಗಂಡನನ್ನು ಉಳಿಸಿಕೊಳ್ಳುವಾಗೆ ತನ್ನ ಗಂಡನಿಗೆ ಡೈವರ್ಸ್ ಕೊಡಲ್ಲ ಅಂತೇಳಿ ಹಠಕ್ಕೆ ಬಿದ್ದಿರುವಂಥ ಗೃಹಿಣಿ ಪಾತ್ರದಲ್ಲಿ ಇವರು ಗುರುಸ್ಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶ್ರೇಷ್ಠ ಎಂಬ ಹುಡುಗ ಅವನ ಗಂಡನನ್ನೇ ಮದುವೆ ಆಗಬೇಕು ಅಂತ ಹೋರಾಟ ಕೇಳಿದ್ದಾರೆ. ಇನ್ನೇನು ಮದುವೆನೂ ಕೂಡ ಹತ್ತಿರ ಬಂದಾಯಿತು, ಮದುವೆನೂ ಕೂಡ ಆಗೋ ದಿನವೂ ಕೂಡ ಫಿಕ್ಸ್ ಆಗಿದೆ. ಇದೇ ಸಂದರ್ಭದಲ್ಲಿ ಏನೂ ಗೊತ್ತಿಲ್ಲದೆ ಪಾಪ ಹೋರಾಟವನ್ನು ಕೂಡ ಮಾಡ್ತಿದ್ದಾಳೆ ಭಾಗ್ಯ. ಇಂಥ ಭಾಗ್ಯ ಇನ್ನು ನೆನಪು ಮಾತ್ರ ಅಂದರೆ ಇನ್ನು ಈ ಸೀರಿಯಲ್ನಲ್ಲಿ ಇವರು ಇಲ್ಲ ಅಂತಲೇ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಇನ್ನು ಇವರ ಪಾತ್ರಕ್ಕೆ ಒಬ್ಬರು ಕನ್ನಡದ ಮತ್ತೊಬ್ಬರು ಖ್ಯಾತ ಹಿರಿಯ ನಟಿ ನಾಯಕಿಯಾಗಿ ಬರ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾಯಿದೆ. ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಇವರು ಈಗ ಬೇರೆ ಸೀರಿಯಲ್ ಮತ್ತು ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ಅವಕಾಶ ಕೂಡ ಸಿಕ್ಕಿದೆ ಮತ್ತು ಸಿನಿಮಾದಲ್ಲೂ ಕೂಡ ಸಿಕ್ಕಿರೋದ್ರಿಂದ ಸಮಯದ ಅಭಾವ ಕೂಡ ಕಾಡ್ತಿರೋದ್ರಿಂದ ಅವರಿಗೆ ಮುಂದುವರಲು ಸಾಧ್ಯವಾಗುತ್ತಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ